ಮಾಡ್ತೀನಿ ಅಲ್ಲ ಕಣೆ, ಮಾಡ್ಕೋತೀನಿ ಅಂತ ಹೇಳ್ಬೇಕು. ಆ ದಿನಕ್ಕೆ ಅಲ್ವಾ ನಾನು ಕಾಯ್ತಿರೋದು. ಏ ನಿಂತ್ಕೋ. ಅಮ್ಮ, ಮಾವಯ್ಯ ಎಲ್ರಿಗೂ ರೆಡಿ ಆಗು ಅಂತ ಅವಸರ ಮಾಡ್ತಿದ್ರು. ಇಲ್ಲಿ ಇವಳು ಆಡ್ತಿರೋದ್ ನೋಡ್ತಿದ್ರೆ ಬೇರೆ ಏನೋ ಇದೆ. ಅಷ್ಟಕ್ಕೂ ಇಲ್ಲಿ ಏನ್ ನಡೀತಿದ್ಯಮ್ಮ? ಅವಳನ್ನ ನೋಡಿದ್ರೇನೆ ನನಗೆ ಮೈಯೆಲ್ಲ ಉರಿಯೋ ಥರ ಅನ್ಸುತ್ತೆ. ಇವಾಗ ರೆಡಿಯಾಗಿ ಬರ್ತಿರೋದ್ ನೋಡ್ತಿದ್ರೆ ಸಾಯಿಸ್ಬೇಕು ಅನ್ಸುತ್ತೆ. ಇವಳು ಆಡ್ತಿರೋ ಅವತಾರ ನೋಡ್ತಾ ಇದ್ರೆ ನಮ್ಮ ಅಣ್ಣ ಇವಳನ್ನ ಇವತ್ತೇ ದತ್ತು ತಗೊಳ್ಳೋ ಆಗಿದೆಯಲ್ಲ. ಪರ್ಣಿಕಾ, ನಿಂಗೆ ಬಾವ ಏನಾದ್ರೂ ಕಾಣಿಸಿದ್ನಾ? ಏನು ಅರ್ಥ ಆಗ್ಲಿಲ್ವಾ? ಅದೇ ನಮ್ಮ ಅನಿರುದ್ಧ್ ಬಾವ ಏನಾದ್ರೂ ಕಾಣಿಸಿದ್ನಾ? ಏಯ್, ನನ್ನ ಭಾವನ್ನ ನಮ್ ಭಾವ ಅಂತಿದ್ಯಲ್ಲ. ತಪ್ಪಾಗಿ ಮಾತಾಡಿದ್ರೆ ನಾಲ್ಗೆ ಕತ್ತರ್ಸಾಕ್ಬಿಡ್ತೀನಿ, ಹುಷಾರು. ಅಯ್ಯೋ, ಇವಾಗ ನಾನು ಏನಂದೆ ಅಂತ ಹಾಕ್ ಕೂಗಾಡ್ತಿದ್ಯಾ? ಭದ್ರಮ್ಮ ನಂಗೆ ಅಮ್ಮನ್ ಸಮಾನ, ನೀನ್ ನನ್ಗೆ ತಂಗಿ ಸಮಾನ ಅಂದ್ಮೇಲೆ ಆಗ ಅನಿರುದ್ಧ್ ನಂಗೆ ಭಾವನೇ ಅಲ್ವಾ ಆಗದು? ಏನಂತೀರಮ್ಮ? ನಾ ಹೇಳ್ತಿರೋದ್ ನಿಜಾನೇ ಅಲ್ವಾ? ಭಾವನ ಭಾವ ಅಂತ ಅನ್ಬಾರ್ದಮ್ಮ? ಏಯ್, ಇನ್ನೊಂದ್ಸಲ ನಿನ್ ಬಾಯಿಂದ ಭಾವ ಅನ್ನೋ ಮಾತು ಬಂದ್ರೆ ಸಾಯಿಸ್ಬಿಡ್ತೀನಿ. ಈ ತರ ಎಲ್ಲ ಜೋರು ಮಾಡಿದ್ರೆ ಹೆದರ್ಕೊಳ್ಳೋ ದಿನಗಳು ಹೊರಟು ಹೋಯ್ತು. ಏನಮ್ಮ ಗರಡ್ಗಂಬ ಥರ ನಿಂತಿದ್ಯಲ್ಲ, ಯಾಕೇನು ಮಾತಾಡ್ತಿಲ್ಲ? ಇವಳು ಯಾಕೆ ಹಿಂಗೆ ಆಡ್ತಿದ್ದಾಳೆ ಅಂತ ಅಣ್ಣನ ಹತ್ರನೇ ತಿಳ್ಕೊತೀನಿ. ಬಾವಾ ಬಾವಾ, ನಿನಗೆ ಬಾಯ್. ಏಯ್, ಸುಮ್ನಿರು. ನನ್ನನ್ನ ಬಾವಾ, ನಿನಗೆ ಬಾಯಲ್ಲಿ ನಿನಗೆ ಬಾ. ಬಂಗಾರ, ನನ್ನೇ ಕರ್ದಿಯಾ? ನಿನ್ನೆ ಬಾವಾ, ಬಾಯಲ್ಲಿ. ಇನ್ನೊಂದ್ಸಲ ಕರಿತೀಯಾ? ಇಲ್ ಬಾ ಬಾವಾ. ಬಾವಾ, ಏನು ಅನ್ಕೊಳ್ಳಿಲ್ಲ ಅಂದ್ರೆ ನಿನ್ ಕೈಯಾರೆ ನೀನು ಇದನ್ ಕಟ್ಬಿಡ್ತ್ಯಾ? ಏನು ಹಾಗ್ ನೋಡ್ತಾ ಇದೆಯಲ್ಲ, ಒಳ್ಳೆ ತಿನ್ನೋ ತರ. ಸ್ವಲ್ಪ ನಿಲ್ಲಿಸ್ತೀರಾ ನಿಮ್ ನಗುನ? ಅವಳಿಗೇನೋ ತಲೆ ಕೆಟ್ಟೋಗಿದೆ. ನಿನಗೇನಾಗಿದೆ ಭಾವ? ಅವಳನ್ನ ಕರೆಯೋದಕ್ ನಾಚಿಕೆ ಆಗಲ್ವಾ? ಅಷ್ಟಕ್ಕೂ ನಿಂಗ್ ಮನ್ಸ್ ಹೇಗೆ ಬರುತ್ತೆ? ನೋಡು, ಎಷ್ಟ ಮಾಯಕನ್ ಥರ ಇದ್ದಾನೆ. ಅಷ್ಟಕ್ಕೂ ಬಾವಂಗೇನ್ ಗೊತ್ತು? ಹೋಗಿ ನಮ್ಮ ಮಾವನ್ ಹತ್ರ ಕೇಳು. ಅಯ್ಯೋ, ಯಾಕ ಕೂಗ್ತಿದ್ಯಾ ಪರ್ಣಿಕಾ? ಬಾವಾ, ಇವಳಿಗೆ ಹುಚ್ಚ ಹಿಡ್ದಿದೆ ಅನ್ಸತ್ತೆ. ನಡಿ, ಅಲ್ಲಿ ನಮ್ಗೋಸ್ಕರ ಎಲ್ಲ ಕಾಯ್ತಿದ್ದಾರೆ. ಓಂ ಗಜಾನನಂ ಭೂತಗಣಾದಿಸೇವಿತಂ ಕವಿತ್ತಜಂಬೂಫಲಸಾರಭಕ್ಷಿಣಂ ಉವಾಸುದಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರಪಾದಪಂಕಜಂ ಶುಕ್ಲಾಂ ಭರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಓಂ ಶ್ರೀ ಲಕ್ಷ್ಮೀನಾರಾಯಣ ನಮಃ. ಲಕ್ಷ್ಮೀಂ ತನೋತು ಪಿತರಾಂ ಪಿತರಾಮಿದೇಕ್ಷಂ ಅಂಗ್ರಿದ್ವಯಂ ನಿಗಮಶಾಗೆ ಶಿಖಾ ಪ್ರವಾಲಂ ಹೇರಂಬರಂ. ಏನದ್ಕೆ ಏರ್ಪಾಟೆಲ್ಲ? ಏನ್ ನಡೀತಾ ಇದೆ? ನಿನಗ್ ಗೊತ್ತಿಲ್ಲದೆ ಇರೋದು ಏನೂ ಇಲ್ಲ ಭದ್ರ. ನಾನ್ ನಿನಗೆ ಹೇಳಿದೀನಿ, ನಿನಗ್ ಗೊತ್ತಿರೋ ವಿಷಯನೇ. ಏನ್ ಹೇಳ್ತಾ ಇದ್ಯಾ ಅಣ್ಣ? ಏನ್ ಮಾಡ್ತಾ ಇದ್ಯಾ? ಅನಿರುದ್ಧನ ಪ್ರೇಯಸಿಯಾಗಿ ಪುಣ್ಯನ ದತ್ತು ತಗೋತಿದೀವಿ. ಹೇಳಿದೆ ಅಣ್ಣ, ಆದ್ರೆ ಇಷ್ಟು
ಬೇಗನಾ ಅಂತ. ಆಲಸ್ಯ ಮನುಷ್ಯನಿಗೆ ವಿಷ ಅಂದಿದ್ದಾರೆ ದೊಡ್ಡವರು. ಆಲಸ್ಯ ಮನುಷ್ಯನಲ್ಲಿದ್ರೆ ಅಮೃತ ವಿಷವಾಗಿ ಬದಲಾಗುತ್ತೆ. ಇಲ್ಲಿ ಇದರಲ್ಲಿ ಸಣ್ಣ ಬದಲಾವಣೆ. ಪುಣ್ಯನ ಅನಿರುದ್ಧ ಪ್ರೇಯಸಿಯಾಗಿ ಅಲ್ಲ, ಪುಣ್ಯನ ನಿನ್ನ ದೊಡ್ಡ ಮಗಳಾಗಿ, ನನ್ನ ಸೋದರ ಸೊಸೆಯಾಗಿ ದತ್ತು ಸ್ವೀಕಾರ ನಡೀತಾ ಇದೆ. ಏನಣ್ಣ ನೀನ್ ಹೇಳ್ತಾ ಇರೋದು? ನಿನ್ನ ಹತ್ರ ಆಮೇಲೆ ಮಾತಾಡ್ತೀನಿ. ಅನಿರುದ್ಧ್, ಪುಣ್ಯ ಪುಣ್ಯ ಪುಣ್ಯ, ನಿನ್ ಪೂಜೆ ಕೂತ್ಕೊಮ್ಮ. ಕೂತ್ಕೋ. ಭದ್ರಾ, ಯಜಮಾನ್ರೆ, ಅವ್ರಿಗಿಷ್ಟ ಇಲ್ಲ ಅನ್ಸುತ್ತೆ. ಈ ಹಬ್ಬ ಎಲ್ಲ ಏನ್ ಬೇಡ. ಇಲ್ಲಮ್ಮ, ಏನ್ ಮಾಡಿದ್ರೆ ಯಾರ ಜೀವನ ಚೆನ್ನಾಗಿರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನ್ ಸುಮ್ನಿರಮ್ಮ. ಪುರೋಹಿತ್ರೆ, ಪೂಜೆ ಶುರು ಮಾಡ್ಕೊಳ್ಳಿ. ಯಾ ದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಅಣ್ಣ, ಏನಾಯ್ತು ನಿನಗೆ? ಅಷ್ಟಕ್ಕೂ ಏನ್ ನಡೀತಾ ಇದೆ ಇಲ್ಲಿ? ಭದ್ರಾ, ಯಾವ ವಿಷಯನೇ ಆದ್ರೂ ಹೇಳಿದ್ದನ್ನ 100 ಸಲ ಹೇಳೋ ಅಭ್ಯಾಸ ನನಗಿಲ್ಲ. ಅದ್ ಹಾಗಲ್ಲ ಮಾವಯ್ಯ. ಅವಳು ನೋಡಿದ್ರೆ ನನ್ ಮುಂದೆನೆ ನನ್ ಭಾವನ ಭಾವ ಅಂತ ಕರೀತಿದ್ದಾಳೆ. ಅವಳು ಹಾಗೆ ಕರೀತಿದ್ರೆ ನನಗ್ ತಡ್ಕೊಳಕ್ ಆಗಲ್ಲ ಮಾವಯ್ಯ. ಪರ್ಣಿಕಾ, ಪೂಜೆ ಪೂರ್ತಿ ಮಾಡಕ್ ಬಿಡು. ಎಲ್ಲ ನಿನಗೆ ಅರ್ಥ ಆಗುತ್ತೆ. ಭದ್ರಾ, ನೀನು ಪುಣ್ಯ ಪಕ್ಕ ಕೂತ್ಕೋ. ನಾನ್ ಹೋಗಿ ಪುಣ್ಯ ಪಕ್ಕ ಯಾಕಡ ಕೂತ್ಕೋಬೇಕು? ದತ್ತು ತಗೊಳ್ಳೋರು ಮಾತ್ರ ತಾನೇ ಮನೆ ಮೇಲೆ ಕೂತ್ಕೋಬೇಕು. ನಾನೇನಿಕೆ? ಭದ್ರಾ, ಪುಣ್ಯನ ನನ್ನ ದೊಡ್ಡ ಸೊಸೆಯಾಗಿ ದತ್ತು ತಗೋಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಇವತ್ತಿಂದ ಪುಣ್ಯ ನಿನ್ ದೊಡ್ಡ ಮಗಳು, ಪರ್ಣಿಕಾಗೆ ಅಕ್ಕ, ನನಗೆ ದೊಡ್ಡ ಸೊಸೆ. ಅವಳ ಹೆಸರು ಕೇಳಿದ್ರೆ, ಜಾತಿ ಹೆಸರು ಕೇಳಿದ್ರೆ ಕೋಪ ಮಾಡ್ಕೊಳ್ಳೋರು ನಾವು. ಅಂಥದ್ರಲ್ಲಿ ಅವಳು ನನ್ನ ದೊಡ್ಡ ಮಗಳು ಅಂತ ಅನ್ಕೊಂಡು ನಾನ್ ಬೇರೆ ದತ್ತು ತಗೊಳ್ಬೇಕಾ? ಕನ್ಸಣ, ಇದೆಲ್ಲ ಯಾವತ್ತೂ ನಡೆಯಲ್ಲ. ಆಗ್ಲೇಬೇಕು. ಬಾ, ಬಂದು ಆ ಅಕ್ಕಿ ಮೇಲೆ ಹೆಸರು ಬರೆದು ಪುಣ್ಯನ ದತ್ತು ತಗೋ. ಏನ್ ಮಾತಾಡ್ತಿದ್ದೀರಾ ಮಾವಯ್ಯ? ನನ್ ಮಾವ ನನ್ ಬಗ್ಗೆ, ನನಗ್ ಒಳ್ಳೇದಾಗೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ ಅನ್ಕೊಂಡಿದ್ದೆ. ಆದ್ರೆ ಇದೆಲ್ಲ ಏನು ಮಾವಯ್ಯ? ಆದ್ರೆ ಹೆಸರು ಹೇಗ್ ಬರೀತೀರಾ? ಯಾಕೆ ಬರೀತೀರಾ? ಯಾವ ಹೆತ್ತ ತಾಯಿ ತನ್ನ ಮಗಳಿಗೆ ತನ್ನ ಕೈಯಾರೆ ಸೌತಿನ ತಂದು ಕೂರಿಸ್ತಾಳ? ಅಕ್ಕಿ ಮೇಲೆ ಹೆಸರು ಬರೆದ್ರೆ ರಕ್ತ ಸಂಬಂಧದವ್ರಾಗ್ತಾರ? ತಂಗಿ ಮಗಳ ಆಗ್ಬಿಡ್ತಾಳ? ಯಾವ್ದು ಏನೇ ಆದ್ರೂ ರಾಜ್ಕುಮಾರಿ ರಾಜ್ಕುಮಾರಿನೇ. ಬೀದಿಲಿ ಬೆಳೆದವರು ಒಂದು ಮಾತು, ಇನ್ನೊಂದು ಮಾತು ಹೆಚ್ಚಿಗೆ ಆಡ್ದೆ ಅಂದ್ರೆ ಕತ್ತು ಇಸ್ಕಿ ಸಾಯಿಸ್ಬಿಡ್ತೀನಿ ಇಲ್ಲೇ. ಏನ್ ಮಾತಾಡ್ತಿದ್ಯಾ? ಮತಿ ಇದ್ದೇ ಮಾತಾಡ್ತಿದ್ಯಾ? ನಿನ್ನ ಮಾತು ಕೇಳ್ತಾ ಇದ್ರೆ ನೀನ್ ನನ್ನ ಸೊಸೆ ಹೇಳೋದಕ್ಕೆ ನನಗೆ ನಾಚಿಕೆ ಆಗ್ತಿದೆ. ನಡಿ ಹೊರಗೆ. ಅಣ್ಣ, ಭದ್ರಾ, ನನ್ ಮಾತು ಕೇಳಿಲ್ಲ ಅಂದ್ರೆ ನಿನ್ ಮಗಳಿಂದ ನೀನು ಹೋಗ್ಬೇಕಾಗತ್ತೆ. ನನ್ ಶವನ ದಾಟ್ಕೊಂಡು ಭದ್ರಾ, ನನ್ ಕುಟುಂಬನ ಹೇಗ್ ಕಾಪಾಡ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಅನಿರುದ್ಧ ಭವಿಷ್ಯ ಯಾರ ಜೊತೆ ಚೆನ್ನಾಗಿರುತ್ತೆ ಅಂತಾನೂ ಗೊತ್ತು. ಅನಿರುದ್ಧ ಪುಣ್ಯ ಮನ್ಸಲ್ಲಿ ಏನಿದೆ ಅಂತಾನೂ ನನಗೆ ಚೆನ್ನಾಗಿ ಗೊತ್ತು. ನನ್ನ ಮಾತಿಗೆ ವಿರುದ್ಧವಾಗಿರೋರು ನನ್ನವರಲ್ಲ. ಅಭ್ಯಂತರ ಇಲ್ಲದೆ ಹೋಗ್ಬೋದು,
ಅಣ್ಣ, ಈ ಪ್ರಪಂಚದಲ್ಲಿ ನನಗೆ ನಿನಗಿಂತ ಮಿಗಿಲಾದದ್ದು ಯಾವುದೂ ಇಲ್ಲ ಅಣ್ಣ. ನಿನ್ ತಂಗಿ ನಿನ್ ಮಾತನ್ನು ಒಪ್ಕೊಂಡಿಲ್ಲ ಅಂತ ನೀನ್ ಅನ್ಕೊಂಡಿದ್ರೆ ಪರ್ಣಿಕಾ ಅನಿರುದ್ಧ್ ನಿಶ್ಚಿತಾರ್ಥ ರದ್ದುಗೊಳಿಸಿದ ದಿನಾನೇ ಮಾತು ಮೀರ್ತಿದ್ದೆ ಅಣ್ಣ. ನಾನು ನನ್ನ ಸ್ವಾರ್ಥ ನೋಡಿದಿದ್ರೆ ನಾನು ಅನ್ಕೊಂಡಾಗೆ ನನ್ನ ಮಗಳನ್ನ ಯಾವತ್ತೋ ನಾನು ನನ್ನ ಗಂಡನ ಜೊತೆ ಯಾವತ್ತೋ ಈ ಮನೆ ಬಿಟ್ಟು ಹೋಗ್ತಿದ್ದೆ ಅಣ್ಣ. ಸಾವೇ ಆಗ್ಲಿ ಬದುಕೇ ಆಗ್ಲಿ ನನ್ನ ತವ್ರ ಮನೇಲಿ ಆಗ್ಬೇಕು ಅಂತ ಅಂದ್ಕೊಂಡಿರೋಳು ನಾನು. ಇಷ್ಟೆಲ್ಲ ನಡೀತಾ ಇದ್ರು ಇನ್ನೂ ಈ ಮನೇಲೇ ಇದ್ದೀನಿ. ನನ್ನ ಮಗಳ ಜೀವನ ನಾಶ ಆದ್ರೆ ಏನಂತೆ? ನನ್ನ ಅಣ್ಣ ಸಂತೋಷವಾಗಿರ್ತಾನಲ್ಲ. ಕೂತ್ಕೋ. ಪರ್ಣಿಕಾ, ಹೋಗಿ ಅಕ್ಕಿನ ತಟ್ಟೆಲ್ ಹಾಕೊಂಡ್ ಬಾ. ಕುಂಕುಮ ತಗೊಳ್ಳಿ. ಶ್ರೀ ಶ್ರೀ ಪರಮೇಶ್ವರ ಪರಮೇಶ್ವರ ಪ್ರೀತ್ಯರ್ಥಂ ಪ್ರೀತ್ಯರ್ಥಂ ಮಮ ಮಮ ಐಹಿಕ ಐಹಿಕ ಆಮುಷ್ಮಿಕ ಆಮುಷ್ಮಿಕ ಫಲ ಫಲ ಸಿದ್ಧರ್ಥಂ ಸಿದ್ಧ್ಯರ್ಥಂ ಪುನ್ನಾಮ ಉನ್ನಾಮ ನರಕ ನರಕ ಪ್ರಾಣ ಪ್ರಾಣ ಸಿದ್ಧಿದ್ವಾರ ಸಿದ್ಧಿದ್ವಾರ ಪುತ್ರಸ್ಯ ಮೈ ಪಪುತ್ರಸ್ಯ ಮೇ ಪುತ್ರಿತ್ವ ಪುತ್ರಿತ್ವ ಸಿದ್ಧ್ಯರ್ಥಂ ಸಿದ್ಧ್ಯರ್ಥಂ ಪುತ್ರಿಕಾ ಪುತ್ರಿಕಾ ಸ್ವೀಕರಣಂ ಸ್ವೀಕರಣಂ ಕರಿಷ್ಯೆ. ಕರಿಷ್ಯೆ. ಅಮ್ಮ, ಈ ಹೆಸರನ್ನ ಅಕ್ಕಿ ಮೇಲೆ ಬರೀರಿ. ಅಮ್ಮ ಭದ್ರಾ, ಈ ಕ್ಷಣದಿಂದ ಪುಣ್ಯ ನಿನಗೆ ದೊಡ್ಡ ಮಗಳು. ರಕ್ತ ಹಂಚ್ಕೊಂಡು ಹುಟ್ಟದೇ ಇದ್ರು ನಿನ್ನ ಮಗಳೇ. ನೋಡಿ ವರ್ಮಾ ಅವರೇ, ಈ ಕ್ಷಣದಿಂದ ಪುಣ್ಯ ನಿಮಗೆ ದೊಡ್ಡ ಸೊಸೆ. ಎಲ್ರೂ ಬಂದು ಆಶೀರ್ವಾದ ಮಾಡಿ. ಇಲ್ಲಿಗೆ ದತ್ತು ಸ್ವೀಕಾರ ಪೂರ್ತಿ ಆಯ್ತು. ಹಿರಿಯರ ಹತ್ರ ಹೋಗಿ ಆಶೀರ್ವಾದ ತಗೋ. ಅಕ್ಷತೆ ತಗೊಂಡು ಎಲ್ಲರ ಹತ್ರ ಹೋಗು. ಅಮ್ಮ, ಹೆತ್ತು ಮಗಳಿಗಿಂತ ಯಾವ ತಾಯಿಗೂ ಬೇರೆ ಯಾರೂ ಹೆಚ್ಚಲ್ಲ. ಹಾಗೆ ನನ್ನ ಮೇಲೆ ನಿಮಗೆ ಕೋಪ ಇರೋದ್ರಿಂದ ನನ್ನನ್ನು ನಿಮ್ಮ ಮಗಳ ಹಾಗೆ ನೋಡಲ್ಲ ಅಂತ ನಾನು ಅನ್ಕೊಳ್ತಾ ಇಲ್ಲ. ಕೇವಲ ನಿಮ್ಮ ಮಗಳ ಭವಿಷ್ಯ ಏನಾಗತ್ತೆ ಅನ್ನೋ ಭಯದಿಂದಾನೇ ದತ್ತು ತಗೊಳ್ಳೋದಕ್ಕೆ ನಿರಾಕರಿಸಿದ್ರಿ. ಆದ್ರೆ ಇವಾಗ ಸ್ವೀಕರಿಸಿದ್ರಿ. ನನಗೆ ಆಶೀರ್ವಾದ ಮಾಡಿ ಅಮ್ಮ. ಏನ್ ಮಾಡಿ ನಿಮ್ ಋಣನ ತೀರಿಸ್ಬೇಕು ನನಗೆ ಅರ್ಥ ಆಗ್ತಿಲ್ಲ. ಬಹುಶಃ ಸೃಷ್ಟಿಗ್ ಮೂಲ ಆಗಿರೋ ಆದಿ ದಂಪತಿಗಳು ನಿಮ್ ಥರನೇ ಇದ್ರು ಅನ್ಸುತ್ತೆ. ನಂಗೆ ಆಶೀರ್ವಾದ ಮಾಡಿ ಮಾವ.
ಅಮ್ಮ, ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ಪುಣ್ಯ, ಇದು ಕಣ್ಣೀರು ಹಾಕುವಂತ ಸಂದರ್ಭ ಅಲ್ಲಮ್ಮ. ಅನಿರುದ್ಧ್, ಇಲ್ಬಾರೋ. ನಿನ್ನ ಹೃದಯದಲ್ಲಿರೋ ಪ್ರೀತಿ ನಿನ್ನ ಕಣ್ಣಲ್ಲಿ ಕಾಣಿಸ್ತಾ ಇದೆ. ಅನಿರುದ್ಧ್ ಅಂದ್ರೆ ನಿನ್ಗೆಷ್ಟು ಇಷ್ಟ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ನೀನು ಯಾಕೆ ಹೇಳ್ತಿಲ್ಲ ಅಂತ ನನಗೆ ಗೊತ್ತಾಗ್ತಿಲ್ಲ. ಅದಕ್ಕೆ ಈ ದತ್ತು ತಗೊಳ್ಳೋ ಕಾರ್ಯಕ್ರಮ. ಪುಣ್ಯ, ನಿನ್ನೆವರೆಗೂ ನೀನು ಈ ಮನೆಯವರಿಗೆ ಬೇಕಾದವಳಷ್ಟೇ. ಆದ್ರೆ ಇವತ್ತಿಂದ ನಮ್ಮವರಲ್ಲಿ ಒಬ್ಳು. ಈ ಧನಂಜಯ ವರ್ಮ ಸೊಸೆ ನೀನು. ಈ ಮನೆಯಲ್ಲಿ ನನ್ನ ನಿರ್ಧಾರವೇ ಅಂತಿಮ. ಒಂದು ವಾರದಲ್ಲಿ ನಿಮ್ಮ ಮನಸ್ಸಲ್ಲಿರೋ ಮಾತನ್ನ ಹೇಳಿದ್ರೆ ನೀವು ಅನ್ಕೊಂಡಿರೋ ಹಾಗೆ ಮದುವೆ ನಡೆಯುತ್ತೆ. ಇಲ್ಲಾಂದ್ರೆ ದೊಡ್ಡವರು ನಿಶ್ಚಯ ಮಾಡಿರೋ ಹಾಗೆ ಮದುವೆ ನಡೆಯುತ್ತೆ. ಅನಿರುದ್ಧ್, ಇವತ್ತಿಂದ ಪುಣ್ಯ ನಿನ್ನ ಅತ್ತೆ ಮಗಳು ಕಣೋ. ಏನಕ್ಕ, ನಿನಗೋಸ್ಕರ ಇಷ್ಟು ಕಷ್ಟಪಟ್ಟಿರೋ ಭಾವಂಗೆ ಬಹುಮಾನ ಏನೂ ಇಲ್ವಾ? ಏನ್ ಬಹುಮಾನ ಕೊಡ್ಬೇಕು? ನಿಮ್ ಭಾವಂಗ್ ಏನಿಷ್ಟ ಅಂತ ಕೇಳ್ಕೊಂಡು ಅದನ್ನೇ ಕೊಟ್ರೆ ಚೆನ್ನಾಗಿರುತ್ತೆ. ಅದಾ, ನಿಮ್ ಖುಷಿಗೆ ನಮ್ ಭಾವನ್ ಖುಷಿಗೆ ಯಾಕೆ ಬೇಡ ಅನ್ಬೇಕು? ಕೊಡ್ತೀನಿ. ಏನಾಯ್ತು ಅನಿರುದ್ಧ್, ಹಾಗ್ ನೋಡ್ತಿದ್ಯಾ? ಇದು ಕನ್ಸೋ ನಿಜಾನೋ ಅಂತ ಅನುಮಾನ ಬರ್ತಾ ಇದೆ ಪುಣ್ಯ. ಇದು ನಿಜಾನೇ. ಏ ಪುಣ್ಯ, ಪುಣ್ಯ ನಿಂತ್ಕೋ. ನಿನ್ನ ಏನೇ ಇದು ನಿನ್ ಹುಚ್ಚಾಟ? ಸತ್ತೋಗ್ತೇನೆ. ಮತ್ತೆ ಸತ್ತೋಗ್ದೆ ಇನ್ನೇನ್ ಮಾಡ್ಲಿ? ಇನ್ನೇನ್ ಉಳಿದಿದ್ಯಮ್ಮ? ನಂಬಿಕೆ ಇಟ್ಕೊಂಡಿದ್ದು ಮಾವಯ್ಯ, ಜೀವನ ಹಂಚ್ಕೋಬೇಕು ಅನ್ಕೊಂಡಿದ್ದು ಭಾವ. ಇಬ್ರು ನನ್ ಬೇಡ ಅಂತ ಇಬ್ರು ಆ ಪುಣ್ಯನ್ ಪರವಾಗಿ ನಿಂತಿದ್ದಾರೆ. ಪ್ರೀತಿಸ್ದವನ್ ಮನ್ಸಲ್ಲಿ ನಾನು ಇಲ್ದೇ ಹೋದ್ರು ಮದ್ವೆ ಆದ್ಮೇಲೆ ಅವನನ್ನ ಪ್ರೀತಿಸ್ತಾನೆ. ನನ್ ಮಾವಯ್ಯ ನನಗ್ ಮದ್ವೆ ಮಾಡಿಸ್ತಾರೆ ಅಂತ ಕನ್ಸಿಟ್ಕೊಂಡು ಹುಚ್ಚಿ ತರ ಬದುಕ್ತಿದೆ. ಇನ್ನು ನಾನು ಯಾವ್ದಕ್ಕೋಸ್ಕರ ಯಾರಿಗೋಸ್ಕರ ಬದುಕ್ಲಮ್ಮ? ಯಾಕೆ ಬದುಕ್ಲಿ? ಕರ್ಣಿ, ನೀನ್ ಸತ್ತು ಹೋದ್ರೆ ನಾನು ಯಾರಿಗೋಸ್ಕರ ಬದುಕಿರ್ಲೆ? ನನಗೆ ನಿನ್ನ ಬಿಟ್ರೆ ಬೇರೆ ಯಾರು ಇದ್ದಾರೆ? ನಾನು ಅದೆಷ್ಟೇ ಮಾತುಗಳನ್ನ ಕೇಳಿಸ್ಕೊಂಡ್ರು ಮನ್ಸಿಗೆ ಬೇಜಾರು ಮಾಡ್ಕೊಳ್ದೆ ಇನ್ನೂ ಇಲ್ಲೇ ಇದ್ದೀನಿ. ಇನ್ನು ನಾನು ಯಾಕೆ ನಮ್ಮ ಅಣ್ಣನ ಮಾತೆಲ್ಲ ಕೇಳಿಸ್ಕೊಂಡು ಇದೇ ಮನೇಲಿ ಇದ್ದೀನಿ ಹೇಳು?
ನಮ್ಮ ಅಣ್ಣನ ಮೇಲಿರೋ ಅಗಾಧವಾದ ಪ್ರೀತಿ ಅಂತ ಅನ್ಕೊಂಡಿದ್ಯಾ ಅಥವಾ ನಮ್ಮ ಅತ್ತಿಗೆ ಮೇಲಿರೋ ಗೌರವದಿಂದ ಅಂತ ಅನ್ಕೊಂಡಿದ್ಯಾ? ಕೇವಲ ನೀನು ಈ ಮನೆಯಲ್ಲಿ ಮಹಾರಾಣಿಯಾಗಿರೋದನ್ನ ನೋಡ್ಬೇಕನ್ನೋ ಆಸೆ ಎಂದಿದ್ದೀನಿ ಕಣೆ.